ಯುವಕನ ಮೇಲೆ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣ ಇವತ್ತಿನಿಂದ ಆರೋಪಿ ಸೂರಜ್ ಅವರ ಅಸಲಿ ವಿಚಾರಣೆ ಶುರುವಾಗುತ್ತೆ. ನಿನ್ನೆ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. ಸದ್ಯ ಸಿಐಡಿ ಕಸ್ಟಡಿಯಲ್ಲಿದ್ದಾರೆ. 8 ದಿನಗಳ ಕಾಲ ಅವ್ರನ್ನ ವಶಕ್ಕೆ ಅಂದರೆ ಕಸ್ಟಡಿ ಕೊಟ್ಟಿದ್ದಾರೆ ನ್ಯಾಯಾಧೀಶರು. ಸೂರಜ್ ಮೊಬೈಲ್ನ ಸೀಸ್ ಮಾಡಿದ್ದಾರೆ ಈಗಾಗಲೇ ಪೊಲೀಸರು. ಸಂತ್ರಸ್ತ ಹಾಗೂ ಸೂರಜ್ ನಡುವಿನ ಚಾಟಿಂಗ್, ಫೋನ್ ಸಂಭಾಷಣೆಯ ಮಾಹಿತಿ ಕಲೆ ಹಾಕೋಕೆ ಮುಂದಾಗ್ತಾ ಇದ್ದಾರೆ. ಯುವಕನ ಈಗ ಒಂದು ವೇಳೆ ಡಿಲೀಟ್ ಆಗಿದ್ರೆ ಮತ್ತೆ ಅದನ್ನು ರಿಟ್ರೀವ್ ಮಾಡಿಸುವಂತಹ ಕೆಲಸಕ್ಕೂ ಕೂಡ ಪೊಲೀಸರು ಕೈ ಹಾಕ್ತಾರೆ. ಸಾಮಾನ್ಯವಾಗಿ ಇಂತಹ ಪ್ರಕರಣಗಳಲ್ಲಿ ಹೇಗೆ ನಡೆಯುತ್ತೆ ಅಂದರೆ ಅದೇ ಮೆಡಿಕಲ್ ಟೆಸ್ಟ್ ಮಾಡಿಸೋದು, ಮತ್ತು ಅವ್ರಗಳ ಫೋನ್ಗಳನ್ನು ಚಾಟಿಂಗ್ ಏನು ಮಾಡಿದ್ದಾರೆ, ಕಾನ್ವರ್ಸೇಷನ್ಸ್ ಏನೇನಾಗಿದೆ, ಫೋನ್ ಕಾಲ್ಸ್ ಯಾವಾಗ ಹೋಗಿದೆ, ಇವೆಲ್ಲವನ್ನ ಕೂಡ ಕಲೆ ಹಾಕುವ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗ್ತಾರೆ. ನಿನ್ನೆ ವಶಕ್ಕೆ ಪಡೆದುಕೊಂಡ್ರೂ ಕೂಡ ಅಧಿಕೃತ ಅಥವಾ ಅಸಲಿ ವಿಚಾರಣೆ ಶುರುವಾಗೋದು ಇವತ್ತಿನಿಂದ. ಸ್ಥಳ ಮಹಜರಾಗಿರ್ಬೋದು, ಮೆಡಿಕಲ್ ಟೆಸ್ಟ್ ಆಗಿರ್ಬೋದು, ಮತ್ತೊಂದು ಮಗದೊಂದು ಅವರ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳೋದು ಎಲ್ಲವೂ ಕೂಡ ಆಗುತ್ತೆ ಇವತ್ತಿನಿಂದ. ಸೂರಜ್ ರೇವಣ್ಣ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪ ಅಸಹಜ ಲೈಂಗಿಕ ದೌರ್ಜನ್ಯದ ಆರೋಪ. ಇವತ್ತು ಅಥವಾ ನಾಳೆ ಸೂರಜ್ ರೇವಣ್ಣ ಅವರ ಸ್ಥಳ ಮಹಜರು ಮಾಡುವಂತಹ ಸಾಧ್ಯತೆ ಇದೆ. ಹೊಳೆನರಸೀಪುರದ ಗನ್ನಿಕಡದ ತೋಟದ ಮನೆಯಲ್ಲೂ ಕೂಡ ಮಹಜರು ಮಾಡೋ ಸಾಧ್ಯತೆ ಇದೆ. ಪೊಲೀಸ್ ಕಸ್ಟಡಿಯಲ್ಲಿ ಸದ್ಯ MLC ಸೂರಜ್ ಇದ್ದಾರೆ. ಸಂತ್ರಸ್ತನ ಹೇಳಿಕೆಯನ್ನು ಆಧರಿಸಿ ಮಹಜರು ನಡೆಸ್ತಾರೆ. ಆತ ಯಾವ ಜಾಗದಲ್ಲಿ ಅಂತ ಕೂಡ ಹೇಳಿರ್ತಾರೆ. ಹಿಂಗೆ ಮಾಡಿದ್ರು, ಹಾಗೆ ಮಾಡಿದ್ರು, ಇಲ್ಲಿ ಪರ್ಚಿದ್ರು ಅನ್ನೋದಷ್ಟೇ ಅಲ್ಲ, ಎಷ್ಟು ಸಲ ಈ ರೀತಿಯಾಗಿ ನನ್ನನ್ನು ಬಳಸ್ಕೊಂಡಿದ್ದಾರೆ ಮತ್ತು ಯಾವ ಭಾಗಕ್ಕೆ ನನ್ನನ್ನು ಕರೀತಾ ಇದ್ರು, ಯಾವ ಜಾಗಕ್ಕೆ ಕರೀತಾ ಇದ್ರು, ಅದೆಲ್ಲ ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಆ ಜಾಗದಲ್ಲಿ ಸ್ಥಳ ಮಹಜರು ಮಾಡೋ ಸಾಧ್ಯತೆ ಇದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಶಿಧರ್ ನೀಡ್ತಾರೆ. ಶಶಿಧರ್, ಇತ್ತೀಚೆಗೆ ಹಾಸನ ಇಂತಹ ವಿಚಾರಗಳಲ್ಲಿ ಸುದ್ದಿ ಆಗ್ತಿರೋದು ನಿಜಕ್ಕೂ ವಿಚಿತ್ರ. ಹೇಳಿ, ಈಗ CID ಅಧಿಕಾರಿಗಳು ಇವತ್ತೇ ಸ್ಥಳ ಮಹಜರಿಗೆ ಬರೋ ಸಾಧ್ಯತೆ ಇದೆಯಾ? ಅಲ್ಲಿನ ಲೋಕಲ್ ಪೊಲೀಸರಿಗೆ ಇನ್ಫಾರ್ಮೇಶನ್ ಸಿಕ್ಕಿದೆಯಾ? ಇದ್ರ ಬಗ್ಗೆ ಡೀಟೇಲ್ಸ್ ಏನಿದೆ? ವಿದ್ಯೆಯನ್ನು ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಈಗಾಗಲೇ CID ಕಸ್ಟಡಿಯಲ್ಲಿರತಕ್ಕಂತಹ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣನ ಇಂದು ಅಥವಾ ನಾಳೆ ಏನು ಸಂತ್ರಸ್ತ ಆರೋಪವನ್ನು ಮಾಡಿದರೆ ಆ ಸ್ಥಳಕ್ಕೆ ಕರೆದುಕೊಂಡು ಬಂದು ಸ್ಥಳ ಮಹಜರನ್ನು ಮಾಡಿ ಹೇಳಿಕೆಯನ್ನು ಪಡೆಯುವಂಥ ಸಾಧ್ಯತೆ. ಸಂತ್ರಸ್ತ ದೂರಿನಲ್ಲಿ ಹೇಳಿರುವ ಪ್ರಕಾರ ಹೊಳೆನರಸೀಪುರ ತಾಲೂಕಿನ ಗನ್ನಿಕಡ ಗ್ರಾಮದಲ್ಲಿರತಕ್ಕಂಥ ಡಾಕ್ಟರ್ ಸೂರಜ್ ರೇವಣ್ಣ ಅವರ ಫಾರ್ಮ್ ಹೌಸ್ ಮೇಲೆ ನನ್ನ ಮೇಲೆ ಅಸಹಜ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ ಅಂತ ಹೇಳಿ ದೂರ ನೀಡಿದರು. ಆ ದೂರಿನನ್ವಯ ಇಂದು ಅಥವಾ ನಾಳೆ ಸೂರಜ್ ರೇವಣ್ಣ ಗನ್ನಿಕಡದವರ ಫಾರ್ಮ್ ಹೌಸ್ಗೆ ಪೊಲೀಸ್ ಬಂದೋಬಸ್ತ್ನಲ್ಲಿ ಕರೆದುಕೊಂಡು ಬಂದು ಸ್ಥಳ ಮಹಜರನ್ನು ಪಡೆದು ಅವರ ಹೇಳಿಕೆ ಸಹ ಪಡೆಯಲು ಈಗಾಗಲೇ CID ಪೊಲೀಸರು ಸಿದ್ಧತೆಯನ್ನು ನಡೆಸಿರ್ತಕ್ಕಂಥದ್ದು. ಈಗಾಗಲೇ ಫಾರ್ಮ್ ಹೌಸ್ ಏನಿದೆ ಅದರ ಸುತ್ತ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಸಹ ಮಾಡಲಾಗಿದೆ. ಅಲ್ಲದೆ ಸ್ಥಳೀಯ ಪೊಲೀಸರಿಗೂ ಈ ಬಗ್ಗೆ ಮಾಹಿತಿಯನ್ನು ನೀಡಿರ್ತಕ್ಕಂಥ CID ಪೊಲೀಸರು ನಾವು ಬರುವ ಸೂಕ್ತ ಸಂದರ್ಭವನ್ನು ತಿಳಿದು ಇಂದು ಅಥವಾ ನಾಳೆ ಸ್ಥಳಕ್ಕೆ ಆಗಮಿಸಿ ಏನು ಸ್ಥಳ ಮಹಜರು ಮಾಡ್ತೇವೆ ಅಂತ ಒಂದು ಮಾಹಿತಿಯನ್ನು ಸಹ ನೀಡಿದ್ದಾರೆ. ಹಾಗಾಗಿ ಅವರ ಒಂದಿಷ್ಟು ಅಭಿಮಾನಿಗಳು ಏನಿದ್ರೆ ಅವರೆಲ್ಲರೂ ಸಹ ಅಲ್ಲಿ ಬಂದು ಸೇರ್ತಾರೆ ಅನ್ನೋ ಕಾರಣಕ್ಕೆ ಈಗ ಸ್ಥಳದಲ್ಲೂ ಸಹ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿದ್ದು ಇಂದು ರಾತ್ರಿ ಅಥವಾ ನಾಳೆ ಸ್ಥಳ ಮಹಜರನ್ನು ಮಾಡುವಂಥ ಒಂದು ಸಾಧ್ಯತೆ ಇರತಕ್ಕಂಥದ್ದು. ವಿದ್ಯಾ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.